ಗುಡ್ ಮಾರ್ನಿಂಗ್ ಮಾಲೂರ್. ಅವ್ನು ಲೋಳೆ ಬೇಡ ಅಂತೇಳಿ ಬಂದ್ಬಿಟ್ಟೆ. ಹೋದ್ರೆ ಒಂದು 20-30 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ನಮ್ಮ ಸ್ವಾಭಿಮಾನಕ್ಕೆ ನಾವ್ಯಾಕೆ ಧಕ್ಕೆ ತರೋದು. ಗಂಟೆ 6 ಆಗ್ತಾ ಬಂತು. ಬೆಳಿಗ್ಗೆ 9 ಗಂಟೆ ಗಾಡಿ ಲೋಡ್ ಇಟ್ಟಿದ್ದೀನಿ, ಇನ್ನೂ ಲೋಡ್ ಆಗಿಲ್ಲ. ಸರ್ಜಾಪುರದ ಹತ್ರ ಎಷ್ಟು ಗಂಟೆ ಬಿಡ್ತಾರೆ ಏನು ಗೊತ್ತಾಗ್ತಾ ಇಲ್ಲ. ನೋಡಿ ಇನ್ನೂ ಲೋಡ್ ಮಾಡ್ತಾವ್ರೆ. ಬೆಂಗಳೂರು ಸಿಟಿಯಲ್ಲಿ ನೋಡಿ, ಮೇಲ್ಗಡೆ ರೋಡು, ಕೆಳಗಡೆ ರೋಡು, ಎಲ್ಲ ಕಡೆ ರೋಡಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ತೊಗೊಳ್ಬೇಕು ನೈಸ್ ರೋಡ್ ಹೋಗೋಕ್ಕೆ. ಮೇಲ್ಗಡೆ ಪಿಲ್ಲರ್ ಹಾಕಿದೆಯಲ್ಲ, ಒಂದು ಮೆಟ್ರೋ, ಒಂದು ರೋಡು, ಎಲ್ಲನೇ ಇದೆ ನೋಡಿ. ಯಾವ ಥರ ಬರ್ತಾರೆ ನೋಡಿ, ನುಗ್ಗಿಸ್ಕೊಂಡು ಬರೋದೆ. ಅಯ್ಯೋ ಏನು ಮಾಡೋರು, ಏನು ಗೊತ್ತೆ. ಯಾವುದೊಂದು ಕೃಷ್ಣ ಗಾಡಿ ಸಡನ್ ಆಗಿ ಬ್ರೇಕ್ ಹೊಡಿತಂತೆ. ಅದರಲ್ಲಿ ಹೋಗೋರು ಲಾರಿಯವರಿಗೆ ಈ ಥರ ಎಲ್ಲ ಚಮಕ್ ಕೊಡ್ತಾ ಹೋಗ್ತಿದ್ರೆ ನಮ್ಮಂಥ ಬಡವರು ಲಾರಿ ಡ್ರೈವರ್ಗಳು ಹಿಂಗೇನಾಗೋದು ಬಿಡಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಗುಡ್ ಮಾರ್ನಿಂಗ್ ಮಾಲೂರಿಗೆ ಲೋಡಿಗೆ ಬಂದು ಒಂದು ಅವಾಂತರ ಆಯ್ತಲ್ಲ, ಅಲ್ಲಿಂದ ಲೋಡೇ ಬೇಡ ಅಂತೇಳಿ ಬೇರೆ ಕಡೆ ಲೋಡಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಸ್ನೇಹಿತರ ಥ್ರೂಯಿಂದ ನನಗೊಂದು ಲೋಡ್ ಸೆಟ್ ಆಯಿತು. ಅದೆಲ್ಲಿಗೆ ಅಂದರೆ ಸರ್ಜಾಪುರದಿಂದ ಮಂಗಳೂರು ಕಡೆಗೆ. ಹಾಗಾಗಿ ಆ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಇವಾಗ. ರಾತ್ರಿ ಇಡೀ ಮಾಲೂರಲ್ಲೇ ಇದ್ದೆ. ಪಾಪ ನಿನ್ನೆ ಆ ಡ್ರೈವರಿಗೆ ಹೊಡೆದಿರೋದು ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಗಾಡಿನ ಲೋಡ್ ರಿಜೆಕ್ಟೇ ಮಾಡಿಬಿಟ್ರು, ಲೋಡ್ ಕೊಡಲ್ಲ ಅಂತೇಳಿ. ಅದಕ್ಕೋಸ್ಕರ ನನಗೇನೇ ಲೋಡ್ ಬೇಡ ಅಂತೇಳಿ ನಾನಲ್ಲಿಂದ ಬಂದೆ. ಇನ್ನು ಅವ್ರು ರಿಜೆಕ್ಟ್ ಮಾಡಿ ಗಾಡಿನ ಒಳಗೆ ಇಟ್ಟು ಆಮೇಲೆ ಅದ್ರ ಮೇಲೆ ರಾಮಾಯಣ ಹಾಕ್ಕೊಂಡು ಅವ್ನ ಸೆಕ್ಯೂರಿಟಿ ಯಾವುದೋ ಊರಿಂದ ಬಂದು ಇಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡೋದು ಬೇಡ, ಅದಕ್ಕೋಸ್ಕರ ಅವ್ನು ಲೋಡೇ ಬೇಡ ಅಂತೇಳಿ ಬಂದುಬಿಟ್ಟೆ. ಹೋದ್ರೆ ಒಂದು 20-30 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ. ನಮ್ಮ ಸ್ವಾಭಿಮಾನಕ್ಕೆ ನಾವ್ಯಾಕೆ ಧಕ್ಕೆ ತರೋದು ಅಲ್ವಾ. ಹಂಗಾಗಿ ಬೇರೆ ಲೋಡ್ ಸೆಟ್ ಆಯಿತು, ಅಲ್ಲಿ ಹೋಗ್ತಾ ಇದ್ದೀನಿ. ನೋಡ ಅಲ್ಲಿ ಲೋಡು, ಏನು ಲೋಡು ಏನು ಕತೆ ಗೊತ್ತಿಲ್ಲ, ನೋಡಬೇಕು. ಲೋಡ್ ಅಂತೂ ಸೆಟ್ ಆಗಿದೆ, ಹೋಗ್ತಾ ಇದ್ದೀನಿ. ನಾನು ಯಾಕಪ್ಪ ಬೇರೆ ಡ್ರೈವರಿಗೆ, ಬೇರೆ ಊರಿನ ಡ್ರೈವರಿಗೆ ಏನು ಅವ್ರ ದರ್ಪ ತೋರಿಸಿದಾಗ ನಾನು ಯಾಕೆ ಮಾತಾಡಿದೆ ಅಂದರೆ, ನಾನು ಕೂಡ ಬೇರೆ ಬೇರೆ ಊರಿಗೆಲ್ಲ ಹೋಗ್ತಾ ಇರ್ತೀನಿ, ಎಲ್ಲ ಸ್ಟೇಟಿಗೆ ಹೋಗ್ತಾ ಇರ್ತೀನಿ. ಆವಾಗ ನಮಗೂ ಈ ಥರದ ಪರಿಸ್ಥಿತಿ ಬರಬಾರ್ದಲ್ಲ. ನಾವು ಸಹ ಅಂಥ ಸಿಚುವೇಷನಲ್ಲಿ ಸಿಕ್ಕಾಗ ನಮಗೂ ಯಾರಾದರೂ ಒಬ್ಬರು ಜೊತೆ ಸಿಗ್ತಾರಲ್ಲ, ಅದಕ್ಕೋಸ್ಕರ ನಾನು ಅದನ್ನು ನೆನೆಸಿ ಮಾತಾಡಿದೆ. ಎಲ್ರಿಗೂ ಅನಿಸ್ಬೋದು ಇವನು ಯಾಕೆ ಎಲ್ಲ ಜಗಳ ಮಾಡೋಕ್ಕೆ ಹೋಗ್ತಾನೆ, ಇವನಿಗೆ ಯಾಕೆ ಬೇಕು ಅಂದರೆ, ಡ್ರೈವರ್ಗಳಿಗೆ ಊರಿಲ್ಲ, ಭಾಷೆ ಇಲ್ಲ, ಇದನ್ನು ಜಾತಿನೂ ಇಲ್ಲ ಅಲ್ವಾ. ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ ನೀರು ಕುಡಿತೀವಿ, ಎಲ್ಲರೂ ಮಾಡ್ತೀವಿ. ಹಂಗಾಗಿರ್ಬೇಕಾದ್ರೆ ಡ್ರೈವರ್ಗಳೆಲ್ಲ ಒಗ್ಗಟ್ಟಲ್ಲ, ಒಂದೇ ತಾಯಿ ಮಕ್ಕಳು ತಾರಲ್ಲ ಡ್ರೈವರ್ಗಳಂದರೆ. ಅದಕ್ಕೋಸ್ಕರ ನಾನು ಮಾತಾಡಿದೆ. ಅಂತಿಂತ ಲೋಡಿಂಗ್ ಪಾಯಿಂಟಿಗೆ ಬಂದಾಯಿತು. ಲೋಡಿಂಗ್ ಗಾಡಿ ಇಟ್ಟಾಯಿತು, ಲೋಡಿಂಗ್ ಸ್ಟಾರ್ಟ್ ಆಯಿತು. ಅಂತಿಂತು ಲೋಡಿಂಗ್ ಚಾಲು. ಇದುವೇ ಮೆಟೀರಿಯಲು ನನ್ನ ಗಾಡಿಗೆ ಲೋಡ್ ಆಗೋದು. ಮೆಟೀರಿಯಲ್ ಏನಪ್ಪ ಅಂದರೆ ಜರ್ಮನ್ ಟೆಂಟು ಲೋಡ್ ಬಂದು ಮೂಡಬಿದ್ರೆಗೆ. ಇದನ್ನು ಇಲ್ಲಿಂದ ಲೋಡ್ ಮಾಡಿಕೊಂಡು ಬೆಳಿಗ್ಗೆ 9:30ಗೆ ಲೋಡಿಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಲೋಡ್ ಮಾಡಿಕೊಂಡು ಸ್ಕ್ರೈನಲ್ಲೂ ಕೈಯಲ್ಲೂ ಎಲ್ಲ ಕಡೆಯಿಂದ ಲೋಡ್ ಆಗಿ ಆಮೇಲೆ ಈ ಲೋಡನ್ನ ತೊಗೊಂಡು ಹೋಗಬೇಕು. ಬೆಳಿಗ್ಗೆ ಇಟ್ಟಿರೋ ಲೋಡು ನೋಡಿ, ಇವಾಗ ಒಂದೊಂದೇ ಮೆಟೀರಿಯಲ್ನ ಲೋಡ್ ಮಾಡ್ತಾರೆ ಸ್ಕ್ರೈನಲ್ಲಿ. ಎಷ್ಟೊತ್ತಾಗುತ್ತಾ ಏನು ಗೊತ್ತಿಲ್ಲ. ಐಟಮ್ ತುಂಬಾ ಇದೆ ಲೋಡಿಂಗಿಗೆ. ನೋಡಿ ಇದೆಲ್ಲ ಜರ್ಮನ್ ಟೆಂಟ್ ಇದ್ದು ಪಾರ್ಟ್ಸ್ಗಳು, ಅದನ್ನು ಅದ್ರ ಬೀಮು ಅದು ಇದೆಲ್ಲ ಲೋಡಿಂಗ್ ಆಗೋದು. ಆನಂತರ ಅದನ್ನು ಸೆಟ್ ಮಾಡಿ ಅದ್ರ ಮೇಲೆ ತರಪತ್ರ ಹಾಕಿದರೆ ದೊಡ್ಡ ಜರ್ಮನ್ ಟೆಂಟ್ ಆಗುತ್ತಲ್ಲ, ಅಂದರೆ ದೊಡ್ಡ ದೊಡ್ಡ ಈವೆಂಟ್ಗಳಿಗೆಲ್ಲ ಮಾಡ್ತಾರೆ ನೋಡಿ, ಆ ಥರ ಟೆಂಟಿಗೆ ಬೇಕಾದಂಥ ಮೆಟೀರಿಯಲ್ ಲೋಡಿಂಗು ಇಲ್ಲಿಂದ. ಇದು ಲೋಡಿಂಗ್ ಇಲ್ಲಿಂದ ಸರ್ಜಾಪುರದ ಹತ್ರ. ಗಂಟೆ 6 ಆಗ್ತಾ ಬಂತು. ಬೆಳಿಗ್ಗೆ 9 ಗಂಟೆ ಗಾಡಿ ಲೋಡ್ ಇಟ್ಟಿದ್ದೀನಿ, ಇನ್ನೂ ಲೋಡ್ ಆಗಿಲ್ಲ. ಸರ್ಜಾಪುರದ ಹತ್ರ ಎಷ್ಟು ಗಂಟೆ ಬಿಡ್ತಾರೆ ಏನು ಗೊತ್ತಾಗ್ತಾ ಇಲ್ಲ. ನೋಡಿ ಇನ್ನೂ ಲೋಡ್ ಮಾಡ್ತಾರೆ. ಅಂತಿಂತೂ ನನ್ನ ಗಾಡಿಗೆ ಲೋಡೆಲ್ಲ ಫಿನಿಶ್ ಆಯಿತು. ಇನ್ನು ಏನೋ ಹಗ್ಗ ತರಪತ್ರೆ ಆಗಬೇಕು, ಅದಕ್ಕೋಸ್ಕರ ಅಲ್ಲಿ ಕೆಲಸದವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಬ್ಬನೇ ಇದ್ದ ಕಾರಣ ಹಗ್ಗ ತರಪತ್ರೆ ಹಾಕೋಕ್ಕಾಗಲ್ಲ ಒಬ್ಬನಿಂದ. ಹಂಗಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಬ್ಬನನ್ನು ಕರೆಸಿ ಆಮೇಲೆ ಹಗ್ಗ ತರಪತ್ರೆ ಹಾಕಿ ನಾನು ಹೊರಟೆ. ಅಂತಿಂತೂ ಲೋಡೆಲ್ಲ ಆಯಿತು, ತರಪತ್ರೆ ಎಲ್ಲ ಹಗ್ಗ ಎಲ್ಲ ಹಾಕಾಯಿತು. ನನ್ನ ಪಯಣ ಮಂಗಳೂರಿಗೆ ಅಂತೇಳಿ ನಾನು ಹೊರಟೆ. ಬೆಂಗಳೂರು ಸಿಟಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಮುಟ್ತಾ ಬಂದೆ. ಇನ್ನು ನೈಸ್ ರೋಡ್ ಹತ್ತಿ ಹೋಗೋದೆ. ಫುಲ್ ಟ್ರಾಫಿಕ್ ಇದೆ ನೈಟ್ ಹೊತ್ತು ನೋಡಿ. ಫುಲ್ ಅಲ್ಲಲ್ಲ ಗಾಡಿ ನಿಂತಿವೆ. ಅಂದರೆ ಸಿಟಿಗೆ ಹೋಗುವಂಥ ಗಾಡಿಗೆಲ್ಲ ಇವಾಗ ನೋ ಎಂಟ್ರಿ.
ಸಿಟಿಗೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಅಲ್ಲಲ್ಲಿ ಫುಲ್ ಸ್ಟಾಕ್ ಆಗಿದೆ ಗಾಡಿಗಳು. ನಾವು ನೈಸ್ ರೋಡಲ್ಲಿ ಹೋಗೋದ ಕಾರಣ ನಮ್ಗೆ ಹೋಗ್ಬೋದು, ಮುಂದೆ ಹೋಗಿ ತಗೊಳ್ಳೋದು ಬೊಮ್ಮನಹಳ್ಳಿದು. ಬೆಂಗಳೂರು ಸಿಟಿಯಲ್ಲಿ ನೋಡಿ ಮೇಲ್ಗಡೆ ರೋಡು ಕೆಳಗಡೆ ರೋಡು ಎಲ್ಲ ಕಡೆ ರೋಡೇ. ಇಲ್ಲ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ತೊಗೊಳ್ಬೇಕು ನೈಸ್ ರೋಡ್ ಹೋಗೋಕ್ಕೆ. ಮೇಲ್ಗಡೆ ಪಿಲ್ಲರ್ ಹಾಕಿದೆಯಲ್ಲ, ಒಂದು ಮೆಟ್ರೋ, ಒಂದು ರೋಡು ಎಲ್ಲನೇ ಇದೆ ನೋಡಿ. ಈ ರೋಡಲ್ಲಿ 4 ಕಣ್ಣಲ್ಲ 8 ಕಣ್ಣಿದ್ರು ಸಾಲಲ್ಲ ಅಂತ ಹೇಳ್ತಾರೆ, ಆ ಥರ ಆಗಿದೆ ನೋಡಿ. ಬಸ್ಸನ್ನು ಮುಗಿಸ್ಕೊಂಡು ಬರೋದು, ಈ ಕಡೆ ಲೆಫ್ಟ್ ಸೈಡಲ್ಲಿ ಬೈಕ್ನವ್ರು ಬರೋದು. ಯಾವ್ದು ಗ್ಯಾಪಲ್ಲಿ ಬರ್ತಾರ ಗೊತ್ತಾಗ್ತಾ ಇಲ್ಲ. ಹತ್ರ ಬರಬೇಕಾದ್ರೆ ಸಿಗ್ನಲ್ ಬಿತ್ತು, ಇನ್ನೇನು ಸಿಗ್ನಲ್ ಓಪನ್ ಆದ ನಂತರನೇ ಹೋಗ್ಬೇಕಷ್ಟೇ ನೋಡಿ. ನಿಜವಾಗಿ ಮುಂದ್ಗಡೆ ಗೆರೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಗಾಡಿ ಇಡಂಗಿಲ್ಲ ನೋಡಿ, ಇಟ್ಟಿದ್ದಾರೆ. ಓಪನ್ ಆಯ್ತು ಅಂತ ಓಪನ್ ಆದ ರಸ್ತೆಯಿಂದ ಬರ್ತಾರೋಣ ಬರಬೇಡೋಣ ಇರೋಣ, ನಾವು ಹೋಗ್ತೀವಿ ಆಮೇಲೆ ಬರೋಣ. ಕಾರವ್ರು ಬರೋರು, Continue for 8 kilometers. ಆಟೋ, ಕಾರು, ಬೈಕು, ರಿಕ್ಷಾ ಎಲ್ಲ ಬಂದು ಹೆಂಗೆ ಅಡ್ಡಾಡ ಬರ್ತದೆ. ಯಾವುದೆಲ್ಲ ರೂಟ್ ಇಲ್ಲಿಂದ ನೋಡಿ ಎಲ್ಲರೂ ಕೈ ತೋರಿಸ್ತಾರೆ, ಯಾಕಂದರೆ ಎಲ್ಲ ನೆಲಮಂಗಲ ಆ ಕಡೆ ಹೋಗೋರಲ್ಲ. ನೈಸ್ ರೋಡ್ ನೋಡಿ, ಇಲ್ಲಿಂದ ಲೆಫ್ಟ್ ತಗೊಂಡು In 200 meters, continue on to National Highway 48. ಹೋಗ್ತಾ ಇರೋದು. ಕುಣಿಗಳಿಂದ ಊಟ ಎಲ್ಲ ಮುಗಿಸ್ಕೊಂಡು ನೇರ ಹೊರಟೆ ಮಂಗಳೂರು ಕಡೆಗೆ. ಕುಣಿಗಲಲ್ಲಿ ಊಟಕ್ಕೆ ನಿಲ್ಲಿಸಿದಾಗ ನಮ್ಮ 8 ಬೀಟ್ಸ್ ಗಾಡಿ ಕೂಡ ಬಂತು, ಚೆನ್ನೈಯಿಂದ ಲೋಡ್ ಆಗಿ ಬಂದಿರೋದು. ನಮ್ಮ ಸ್ನೇಹಿತನ ಗಾಡಿ ಜೊತೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟಿ. ಬೇರೆ ಜೋರಾಗಿ ಬರ್ತಿತ್ತು, ಹಂಗಾಗಿ ಒಂದು ಟೀ ಕುಡಿಯೋಣ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದಾಗ KSRTC ಬಸ್ಸು ನಮ್ಮ ಪುತ್ತೂರು ಡಿಪ್ಪದು 2 ಬಸ್ಸು ನಿಂತಿತ್ತು. ಅದನ್ನು ನೋಡಿದೆ, ಫುಲ್ಲು ಲಾರಿ ಎಲ್ಲ ಪಾರ್ಕಿಂಗಲ್ಲಿ ಹಾಕಿ ಎಲ್ಲ ನಿದ್ದೆ ಮಾಡೋಕ್ಕೆಲ್ಲ ಪ್ಲ್ಯಾನಲ್ಲಿ ನಿದ್ದೆ ಮಾಡ್ತಾಯಿದ್ರು. ನಾನು ಮಾತ್ರ ಅಲ್ಲಿಂದ ಹೊರಟೆ. ಅಂತಿಂತು ನಾನು ಮುಟ್ತಾ ಬಂದೆ ಶಿರಾಡಿ ಘಾಟ್. ರಾತ್ರಿ ಜೋರಾಗಿ ನಿದ್ದೆ ಬಂತು, 4 ಗಂಟೆಗೆ ನಿದ್ದೆ ಮಾಡಿದವನು 8 ಗಂಟೆಗೆ ಎದ್ದು ಹೊರಟೆ. ಇವತ್ತು ಅನ್ಲೋಡ್ ಆಗ್ತದೆ ಅಂತ ಹೇಳಿದ್ದಾರೆ, ನೋಡಬೇಕು ಅಲ್ಲಿಗೆ ಮುಖ್ಯವಾಗಿ ಎಷ್ಟು ಗೊತ್ತಾಗುತ್ತೆ, ಏನು ಕತೆ ಗೊತ್ತಿಲ್ಲ. ಅನ್ಲೋಡ್ ಮಾಡ್ತಾರಾ ಇಲ್ವೋ ಏನು ನೋಡ್ಕೊಂಡು ಅಲ್ಲಿಂದ ಲೋಡ್ ಆಗಿ ಬಿಡ್ಬೇಕಾದ್ರೆ ಲೇಟ್ ಆಗಿತ್ತು. ಹಂಗಾಗಿ ರಾತ್ರಿ ಪೂರ್ತಿ ಬಂದೆ. ಸಕಲೇಶ್ಪುರ ಪಾಸ್ ಆಗಿ ಶಿರಾಡಿ ಘಾಟಲ್ಲಿ ಮಾರ್ನಳ್ಳಿ ನಿದ್ದೆ ಮಾಡಿದೆ. ಚೂರು ಚಳಿ ಬೇರೆ ಇತ್ತು, ಹೀಗಾಗಿ ಒಳ್ಳೆ ನಿದ್ದೆ ಬಂತು. ಯಾವ ಥರ ಬರ್ತಾರೆ ನೋಡಿ, ನುಗ್ಗಿಸ್ಕೊಂಡು ಬರೋದೆ. ಅಯ್ಯೋ ಏನು ಮಾಡೋರು, ಏನು ಕತೆ. ಅಯ್ಯೋ ಬರಲ್ಲ. ಏನಾಯ್ತು? ಯಾವುದೊಂದು ಕೃಷ್ಣ ಗಾಡಿ ಸಡನ್ ಆಗಿ ಬ್ರೇಕ್ ಹೊಡಿತಂತೆ. ಫ್ರಂಟ್ ಚಮಕ್ ಕೊಡ್ತಾ ಹೋಗ್ತಾ ಇದೆ ಅಂತ ಡ್ರೈವರ್ ಹೇಳ್ತಾ ಇದ್ರು, ನಾವಂತೂ ನೋಡಿಲ್ಲ. ಅದಕ್ಕೋಸ್ಕರ ಅವರು ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಗಾಡಿನ ಎಳ್ಕೊಂಡಾಗ ಬ್ಯಾಕ್ ಟೈರ್ ಇದೆಯಲ್ಲ, ಆ 2-3 ಮಧ್ಯೆ ಬಿತ್ತು. ಪಾಪ ಏನೋ ಆ ಡ್ರೈವರ್ ಅದೃಷ್ಟಾರ ಏನೋ ಗೊತ್ತಿಲ್ಲ, ಗಾಡಿ ಆ ಕಡೆ ಹೊಂಡಕ್ಕೆ ಬೀಳಲಿಲ್ಲ, ಜಾಮ್ ಆಗಿ ನಿಂತು. ಹಾಗಾಗಿ ಅಲ್ಲಿಂದ ತೆಗೆದು ಸೈಡಿಗೆ ಹಾಕೋರೆ. ಪಾಪ ಇಲ್ಲಿ ನೆಟ್ವರ್ಕ್ ಇಲ್ಲ, ಏನೇ ಇಲ್ಲ. ಇಂಥ ಜಾಗದಲ್ಲಿ ಈ ಥರ ಎಲ್ಲ ಆದರೆ ಎಲ್ಲಿ ಯಾರು ಮೆಕ್ಯಾನಿಕ್ ಕರೆಯೋದಂಗೆ, ಏನು ಕರೆಯೋದಂಗೆ ಹೇಳಿ. ಕಾರಲ್ಲಿ ಹೋಗೋರು ಲಾರಿಯವರಿಗೆ ಈ ಥರ ಎಲ್ಲ ಚಮಕ್ ಕೊಡ್ತಾ ಹೋಗ್ತಿದ್ರೆ, ನಮ್ಮಂಥ ಬಡವರು ಲಾರಿ ಡ್ರೈವರ್ಗಳು ಹಿಂಗೇನಾಗೋದು ಬಿಡಿ, ಏನು ಮಾಡೋದು. ಈ ರಸ್ತೆಯಲ್ಲಿ ಒಂದು ಗುಂಡಿ ನೋಡಿ, ಅದ್ರ ಮಧ್ಯೆ ರಾಡ್ ಕಾಣ್ತಾ ಇದೆಯಾ, ಗಾಡಿಗಳು ಅದ ಮೇಲೆ ಬಿದ್ದು ಎಷ್ಟೋ ಟೈರ್ಗಳು ಪಂಚರ್ ಆಗಿದೆ. ಇದೇನು ಎಲ್ಲ ಥರದ ಅವತಾರ ಕಾಣ್ತಾ ಇದೆ.
ಆ ಗುಂಡಿನಾರಾದರೂ ಮುಚ್ಚಿದ್ರೆ ಇನ್ನಷ್ಟು ಪಂಚರ್ಗಳು ಉಳಿತಾ ಇತ್ತೇನೋ ಅಂತ. ಘಾಟ್ ಸೆಕ್ಷನಲ್ಲಿ ಎಂತಂತ ದೊಡ್ಡ ಹೊಂಡ ಬಿದ್ದರೆ ಅದು ಬ್ರಿಡ್ಜಲ್ಲಿ ರಾಡೆಲ್ಲ ಹೊರಗೆ ಕಾಣ್ತಾ ಇದೆ, ಅದನ್ನೊಂದು ಪ್ಯಾಚ್ ವರ್ಕ್ ಮಾಡಿದರೆ ಗಾಡಿ ಒಂದೊಂದಲ್ಲ ಎರಡೆರಡು ಗಾಡಿ ಇದೆ. ನಮ್ಮ ಮೊಬೈಲ್ ಟೈರ್ ಕೇರ್ ಶಿರಾಡ್ ಘಾಟಲ್ಲಿ ಈ ಥರ ಇದ್ರೆ ಒಳ್ಳೇದಲ್ಲ. ಘಾಟ್ ಸೆಕ್ಷನಲ್ಲಿ ಪಂಚರ್ ಆದರೆ ಗಾಡಿಯಲ್ಲಿ ಬಂದು ಟೈರ್ ರೆಡಿ ಮಾಡಿ ಕೊಡೋದು ಅಂತ. ನನ್ನ ಅನ್ಲೋಡ್ ಪಾಯಿಂಟಿಗೆ ತಲುಪ್ತಾ ಮಗುನ ಸೈಡ್ ಕರ್ಕೊಂಡು ಹೋಗ್ಯಮ್ಮ. ಅನ್ಲೋಡಿಂಗ್ ಪಾಯಿಂಟ್ ಮೂಡಬಿದ್ರೆ ಚಿಕ್ಕ ರೋಡು, ಇನ್ನೇನು 2 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟಿಗೆ. ಚಿಕ್ಕ ರೋಡು, ಆ ಕಡೆ ಈ ಕಡೆ ಎಲ್ಲ ದೇವಸ್ಥಾನಗಳು, ಅಂದರೆ ಬಸದಿ, ಜೈನ ಬಸದಿ ಎಲ್ಲ ಇದೆ ಇಲ್ಲಿ ತುಂಬ. ಮೂಡಬಿದ್ರೆ ಪ್ರಸಿದ್ಧ ಅಂದರೆ ಇಲ್ಲಿ ತುಂಬ ಹಳೇ ಕಾಲದ ಜೈನ ಬಸದಿಗಳು, ಜೈನರ ದೇವಸ್ಥಾನ ಎಲ್ಲ ಇಲ್ಲೇ ಇರೋದು ಜಾಸ್ತಿಯಾಗಿ ಮೂಡಬಿದ್ರೆಯಲ್ಲಿ. ನಮ್ಮ ಅನ್ಲೋಡಿಂಗ್ ಪಾಯಿಂಟ್, ಅನ್ಲೋಡಿಂಗು. Your destination is on the right. ನೋಡ ಇಲ್ಲಿ ಏನು ಕತೆ ಗೊತ್ತಿಲ್ಲ. ಅನ್ಲೋಡ್ ಪಾಯಿಂಟ್ ಮುಟ್ಟಾಯಿತು. ಆಕೆ ಅನ್ಲೋಡ್ ಪಾಯಿಂಟಲ್ಲಿ ಗಾಡಿ ನಿಲ್ಲಿಸಾಯಿತು. ಈಗೇನು 15 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಬಂದ ತಕ್ಷಣ ಇಲ್ಲಿ ಅನ್ಲೋಡಿಂಗ್ ಎಲ್ಲಿ ಮಾಡ್ತಾರೆ ಏನು ಗೊತ್ತಿಲ್ಲ. ಎಲ್ಲ ಥರದ್ದು ಶಾಮಿಯಾನ ಐಟಮು, ಏನೋ ಥರದ ರಿಸೆಪ್ಷನ್ಗೆ ಬೇಕಂತ ಎಲ್ಲ ಐಟಮು, ಡೆಕೋರೇಷನ್ ಐಟಮು ಎಲ್ಲ ಇಲ್ಲಿದೆ ನೋಡಿ. ಇದೆಲ್ಲಿ ಅಂದರೆ ನಮ್ಮ ಮೂಡಬಿದ್ರೆಯಿಂದ ಒಂದು 2 ಕಿಲೋಮೀಟ್ರ್ ಒಳಗಡೆ ಆರ್ಕೆ ಅಂತೇಳಿ. ಎಷ್ಟು ಐಟಮ್ ಇದೆ ನೋಡಿ. ಅಲ್ಲಿ ಬೇರೆ ಸೆಡ್ಡು, ಇದನ್ನು ಎಲ್ಲಿ ಅನ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ. ಸ್ಟೇಜ್ ಐಟಮು, ಸೌಂಡ್ಸ್ ಐಟಮು ಎಲ್ಲ ಇದೆ ಇಲ್ಲಿ. ವೆರೈಟಿ ಐಟಮ್ಗಳು. ಒಳಗಡೆ ಹೋಗಿ ನೋಡಬೇಕಾದ್ರೆ ಫುಲ್ ಈವೆಂಟಿಗೆ ಬೇಕಾದಂಥ ವೆರೈಟಿಗಳಾದಂಥ ಐಟಮ್ಗಳು, ಸ್ಟೇಜ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಅಡಿಗೆ ಬೇಕಾದಂಥ ಪಾತ್ರೆಗಳು, ಲೈಟಿಂಗ್ಸು ನೋಡಬೇಕಾದ್ರೆ ನನಗೇನು ವಿಚಿತ್ರ ಅನಿಸಿತು. ಅಷ್ಟು ಇತ್ತು, ಹೇಳೋಕ್ಕಾಗಲ್ಲ, ಅದಕ್ಕಿಂತ ಜಾಸ್ತಿ ಆಗಿತ್ತು. ಅನ್ಲೋಡಿಂಗ್ ಜನ ಎಲ್ಲ ಬಂತು, ಅನ್ಲೋಡಿಂಗ್ ಸ್ಟಾರ್ಟ್ ಆಯಿತು. 3:30ಗೇನೋ ಜನ ಬಂದು ನನ್ನ ಗಾಡಿ ಅನ್ಲೋಡಿಂಗ್ ಇಟ್ಟು, ಪಾಯಿಂಟಲ್ಲಿ ಅನ್ಲೋಡ್ ಇಟ್ಟು ಅಗತರಪತ್ರೆ ಬಿಚ್ಚಿ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದ್ರ ಒಂದೊಂದು ಐಟಮ್ ಬೇರೆ ಜೋಡಿಸ್ಕೊಂಡು ಇಡ್ತಾಯಿದ್ರು. ಆದಷ್ಟು ಬೇಗ ನಾನು ಅನ್ಲೋಡ್ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಅಲ್ಲಿದ್ದ ಐಟಮ್ಗಳನ್ನೆಲ್ಲ ನೋಡಿ 2 ಕಣ್ಗಳು ಸಾಲಲ್ಲ, ಅಷ್ಟು ಐಟಮ್ಗಳಿತ್ತು ನೋಡಿ. ತುಂಬಾ ಖುಷಿ ಆಯಿತು. ನನ್ನ ಗಾಡಿ ಅನ್ಲೋಡಲ್ಲ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಲೋಡ್ ಏನು ಕತೆ ನೋಡಬೇಕು. ಇವಾಗ ನೇರ ಮನೆಗೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್.